సపోర్ట్కాయలను టెంకాయలు రోడ్ తీసుకొని ನಾನು ಬಾಬನ್ ಬಿ ಮಾತಾಡ್ತಾ ಇರೋದು. ನನ್ನ ಮಗನಿಗೆ ಕಿಡ್ನಿ ಪ್ರಾಬ್ಲಮ್ ಇತ್ತು, ಬರ್ಲಾಗ ನೀರು ನಿಂತ್ಕೊಂಡಿತ್ತು. ನೀವು ಕೇಳಿದ್ವಿ ನಾವು, ನೀವೆಲ್ಲ ಸರ್ ಬಂದು ನೋಡಿಕೊಂಡು ನಾವಿದ್ದೀವಿ ನಿಮ್ಗೆ ಸಪೋರ್ಟ್ ಅಂತ ಹೇಳ್ಕೊಂಡು ಹೇಳ್ಬಿಟ್ಟು ಹೋಗಿದ್ದ ನೀನು. ಬಂದು ಇಲ್ಲೆಲ್ಲ ನಮ್ಗೆ ಸರ್ ಮಾಡಿ ನಮ್ಮ ಮಗನಿಗೆ ಹಾಸ್ಪಿಟ್ಲಾಗ ತೋರಿಸ್ತಾ ಇದ್ದೀರಿ. ಸ್ವಲ್ಪ ಮೇಲೂ ಮಂಗಳವಾರ ಬಾ ಅಂದವ್ರೆ, ಆಪ್ರೇಷನ್ ಮಾಡಬೇಕು, ನೀರೇನ ಹೋಗ್ತಾ ಇದ್ರಿ ಅಂತ ಹೇಳವ್ರೆ. ನಿಮ್ಮ ಪುಣ್ಯ ಸರ್, ನಮ್ಮ ಮನೆ ನಿಲ್ಸಿದ್ದೀಯ. ನಿಮ್ಗೆ ಹೇಳಿದ್ರಕ ನಮ್ಮನ್ನ ಮಾತನ್ನ ಹೇಳಿದ ಮಾತನ್ನ ನಿಲ್ಸಿದ್ದೀಯ, ನಮ್ಮ ಮನೆ ನಿಲ್ಸಿದ್ದೀಯ, ನನ್ನ ವಂಶ ನಿಲ್ಸಿದ್ದೀಯ. ನೀನು ನಮ್ಗೆ ಒಳ್ಳೇದು ಮಾಡಿದ್ದೆ ಸರ್. ನಿಮ್ಮ ಮಕ್ಕಳು ನೀವೆಲ್ಲ ಒಳ್ಳೇದು ಮಾಡಲಿ ಸರ್. ನಿಮ್ಗೆ ಸರ್ ವಾಶ್ರೂಮ್ ಹೋಗೋಕೆ, ಸ್ನಾನ ಮಾಡೋಕೆ ಜಾಗ ಇರಲಿಲ್ಲ, ಅದೆಲ್ಲ ಮಾಡಿಕೊಟ್ಟವ್ರೆ. ಹ್ಯಾಂಡಿಕ್ಯಾಪ್ ಮಗುವು ಮಣ್ಣಾಗ ಹೊಡೆದಾಡ್ತಾ ಇದ್ರು. ಆ ಮಗು ನೋಡಿ ಅಟ್ಟೆಗ ಸಿಮೆಂಟ್ ಮಾಡಿಸಿದ್ದಾರೆ, ಮನೆ ಸಾರಿಸ್ಕೊಟ್ಟಿದ್ದಾರೆ, ಎಲ್ಲ ಮಾಡಿಕೊಟ್ಟಿದ್ದಾರೆ ಸರ್. 4 ತಿಂಗಳು 5 ತಿಂಗಳಿಂದ ಸಂದೀಪ್ ಅಣ್ಣಗೆ ಯಾರೋ ಹೇಳಿದ್ರು, ಸಂದೀಪ್ ಮೊಬೈಲಲ್ಲಿ ಇದು ಮಾಡಿದ್ವಿ. ಸಂದೀಪ್ ಅಣ್ಣ ಬಂದು ನೋಡಿ ಎಲ್ಲ ಏನಪ್ಪ ಅಂದ್ರೆ ಹಿಂಗೆ ಐತಣ್ಣ ಅಂದರೆ ಬಂದು ಸ್ವಲ್ಪ ಕಾಸು ಕೊಟ್ಟ, ಹಾಸ್ಪಿಟಲ್ ನೋಡಿಸ್ಕೊ ಅಂತ. ನೋಡಿಸ್ತೀನಿ ಅಂದರು. ಆಮೇಲೆ ಮನೆ ಎಲ್ಲ ರೆಡಿ ಮಾಡಿಕೊಡ್ತೀನಿ ಅಂದರು. ಬಂದು ಮನೆ ರೆಡಿ ಮಾಡಿಕೊಟ್ರು. ಆಮೇಲೆ ವಾಶ್ರೂಮ್ ಎಲ್ಲ ರೆಡಿ ಮಾಡಿಕೊಟ್ಟಿದ್ರು. ನನಗೆ ಜಾಸ್ತಿ ಹೆಚ್ಚು ಕಮ್ಮಿ ಸರ್ 4 ತಿಂಗಳಿಂದ. ಸಂದೀಪ್ ಅಣ್ಣ ಅವ್ರು ಬಂದು ಮೊಬೈಲಲ್ಲಿ ಕಲಿಸಿ ಇದು ಮಾಡಿ ವೀಡಿಯೋ ಮಾಡಿದ್ವಿ. ಇಲ್ಲಿ ಸಂದೀಪ್ ಅಣ್ಣ ಬಂದು ನೋಡಿ ಏನಪ್ಪ ಹಿಂಗಾಗಿದೆಯಾ ಅದು ಮಾತಾಡಿ ನಮ್ಮ ಕಿಡ್ನಿ 2 ಕಿಡ್ನಿ ಪ್ರಾಬ್ಲಮ್, 2 ಫೇಲ್ಯೂರ್ ಆಗಿಬಿಟ್ಟಿದೆ ಅದೊಂದು. ಆಮೇಲೆ ನೀರು ತುಂಬ್ಕೊಂಡೈತೆ, ಆಮೇಲೆ ಲಿವರ್ ಪ್ರಾಬ್ಲಮ್ ಐತಂತೆ. ಹಾಸ್ಪಿಟ್ಲಲ್ಲಿ ನೋಡಿಸ್ತಾ ಇದ್ದೀವಿ. ಅಣ್ಣವ್ರು ಕಾಸು ಸ್ವಲ್ಪ ಕೊಟ್ಟರು, ಮನೆ ಸ್ವಲ್ಪ ರೆಡಿ ಮಾಡಿಕೊಟ್ರು. ಅಣ್ಣವ್ರು ಚೆನ್ನಾಗಿರ್ಬೇಕು, ಇಂಥ ಕೆಲಸ ಮಾಡಿ ಇನ್ನು ಜಾಸ್ತಿ ಮಾಡ್ಬೇಕು ಅಣ್ಣವರು. ನನ್ನ ತಂಗಿನ ನೋಡಿದ್ರು. ತಂಗಿನ ನೋಡಿ ಆಮೇಲೆ ಮನೆ ಮುಂದೆ ಸಿಮೆಂಟ್ ಹಾಕ್ಕೊಟ್ರು. ಮನೆ ಸೋಡ್ತಾ ಇತ್ತು, ಮನೆಗೆಲ್ಲ ರೆಡಿ ಮಾಡಿಕೊಟ್ರು. ಆಮೇಲೆ ಇದು ವಾಶ್ರೂಮ್ ಕಟ್ಕೊಟ್ರು. ಇಂಥ ಕೆಲಸ ಮಾಡ್ತಾರೆ ಅಣ್ಣ ಅವರು ಅಂತ. ಇವಾಗ ಆರಾಮಾಗಿದ್ದೀನಿ ಸರ್. ಅಕ್ಬರ್ ಸಲೀಮ್ ಬಾಬನ್ ಬಿ. ನಾವಿದ್ದೀವಿ ನಿಮ್ಗೆ ಜೊತೆ ನಾನು ಒಬ್ಬನೇ ಅಂತ ಅಲ್ಲಿದ್ದಕ್ಕೆ ನಾನು ಇದ್ದೀನಿ. ನಿಮ್ಗೆ ಸಪೋರ್ಟ್ ಅಂತ ಹೇಳಿಲ್ಲ, ನೀನು ಇದೀಯ ದೇವರು. ನೀನು ಅವೆಲ್ಲ ಏನಿಲ್ಲ ಬಾ ಇದೆಯಲ್ಲ ನೀವು ನಮ್ಗೆ. ಇದೀನಿಲ್ಲ ನಾನೆಲ್ಲ. ಈಗ ನಮ್ಮ ಹುಡುಗರು ನೋಡು ತೋರಿಸ್ತೀನಿ. ಈಗ ಅಲ್ಲ ಸಪೋರ್ಟ್ ಮಾಡ್ತಿದ್ದೀಯಲ್ಲ, ಏನೋ ನಮ್ಮ ಕೈಯಲ್ಲಾಗಿತ್ತು. ನಮ್ಮ ಮನೆ ನಿಲ್ಸಿದ್ದೀಯಲ್ಲ. ಏನಿಲ್ಲ ಮಗನ ಚೆನ್ನಾಗಿ ನೀವು ನಂಗೆ ಮನೆ ಆಗಿರೋದಕ್ಕೆಲ್ಲ ಇವಾಗ ಖುಷಿ ಆಗ್ತಾ ಇರೋದು. ನೀವು ಚೆನ್ನಾಗಿ ಆಗ್ಬಿಟ್ಟಿದ್ದೀರಾ. ಅಲ್ಲ ಇವಾಗ ಡಯಾಲಿಸಿಸ್ ಹೋಗ್ತಾ ಇದ್ದೀರಾ, ಯಾಕೆ? ಅಲ್ಲ ತೋರ್ಸೋದಲ್ಲ ಮತ್ತೆ ತೊಂದರೆ ಆಗುತ್ತಮ್ಮ. ಅಲ್ಲ ನೀವು ಪರವಾಗಿಲ್ವಾ? ನೀವು ಮಾತಾಡ್ಬೇಕು ಧೈರ್ಯವಾಗಿ. ಪರವಾಗಿಲ್ವಾ? ಡಯಾಲಿಸಿಸ್ ಮಾಡ್ಸಿಲ್ಲ ಅಂದ್ರೆ
ಹೌದಾ? ಅದೇ ಬರ್ತಾ ಇದ್ರೆ ರಾಜೀವ್ ಗಾಂಧಿ ಆಸ್ಪತ್ರೆ ಬೇಸಿಗೆ ಕಾಲ ಬಿಟ್ಕೊಂಡು ತೆಗೆಸು. ಇವಾಗ ಏನು ಅರ್ಜೆಂಟ್ ಏನಿಲ್ಲ. ಬೇಸಿಗೆ ಕಾಲಕ್ಕೆ ಬೇಕಾಗ್ತದೆ ನೀರು ಒಳಗಡೆ. ಹೆಂಗೋ ಖುಷಿಯಾಗಿದೆ ಬಿಡು, ನಂಗೆ ಅದೇ ಖುಷಿ. ನಾನು ಮತ್ತೆ ಇಲ್ಲೆಲ್ಲೋ ಕೂತಿರ್ತೀನ ಒದ್ದಾಡ್ಕೊಂಡು ಅನ್ಕೊಂಡೆ. ನೋಡ ಅಯ್ಯಮ್ಮ ಏನು ಮಾಡಕ್ಕಾಗಲ್ಲ. ಎಲ್ಲ ನಾನೇ ಮಾಡ್ಬೇಕು. ನೋಡಮ್ಮ, ಅದೆಲ್ಲ ಪುಣ್ಯ. ಅಯ್ಯಮ್ಮಂಗ್ ಮಾಡೋದು ದೇವ್ರಿಗೆ ಮಾಡ್ದಂಗೆ. ಎಲ್ಲಾರ್ಗೂ ಅದು ಯೋಗ ಸಿಗಲ್ಲ. ಏನೋ ಅದು ನಿಮ್ ಪುಣ್ಯ ಬರ್ತದೆ, ಒಳ್ಳೆ ಜನ್ಮ ಸಿಗ್ತದೆ ಮುಂದಿನ ಜನ್ಮದಲ್ಲಿ. ಗೊತ್ತಾಯ್ತಾ? ಸರಿ, ಇವ್ರಿಗೆ ಹೇಳ್ಬೇಕು. ಬಾ ಇಲ್ಲಿ. 24 ಗಂಟೆ ಕೆಲಸ. ನೋಡಮ್ಮ, ನಾನು ಕಾಸು ಕೊಟ್ಟಿಲ್ಲ. ನಾನು ಅವತ್ತು ಬಂದು ಹೇಳಿದ್ರೆ ನಿಜವಾಗ್ಲೂ ನಾನು ಕಾಸು ಕೊಟ್ಟಿಲ್ಲ. ನೋಡಿ, ಕಾಸು ಕೊಟ್ಟಿರೋದು ಇವನು ಮಾಡಿದ್ರು. ನೋಡು, ನಿಂತ್ಕೊಂಡು ಮಾಡ್ಸಿದ್ರು. ಅವರೇ ನಿನ್ ಮಕ್ಕಳು. ನೋಡು, ಅವ್ರಿಗೆ ಆಶೀರ್ವಾದ ಮಾಡು. ಬರ್ತಾ ಇದ್ರು ತಾನೆ ಯಾವಾಗ್ಲೂ ಅವ್ರು ಹುಡುಗರು. ಸೋರಲ್ಲಮ್ಮ ಈಗ? ಇನ್ನೇನ್ ಸೋರಲ್ಲ ಈಗ ಸದ್ಯಕ್ಕೆ. ಟಾಯ್ಲೆಟ್ ಎಲ್ಲ ಚೆನ್ನಾಗಾಯ್ತಾ? ಪೇಂಟಿಂಗ್ ಎಲ್ಲ ಅಲ್ಲ, ನಾನು ಹೇಳಿದ್ದೆ ನಮ್ಮ ಹುಡುಗರಿಗೆ ಪೇಂಟಿಂಗ್ ಆಗ್ಬೇಕು, ಇದು ಸರಿ ಹೋಗ್ಬೇಕು ಅಂತ ಹೇಳಿ. ನೋಡಿ, ಇವಾಗ ಎಷ್ಟು ಚೆನ್ನಾಗೈತೆ. ತಗೊಳಪ್ಪ. ಅರ್ಶನ ಬನ್ನಿ ಅಣ್ಣ. ಏನು ಖುಷಿಯಾಗೋಳ ಅಮ್ಮ. ಇವರು ನಿಜವಾಗ್ಲೂ ಇರೋಗಳು, ನಾವಲ್ಲ. ಅಮ್ಮ, ಯಾವಾಗ್ಲೂ ನಿಮ್ಗೆ ಅಣ್ಣ ತಮ್ಮಂದ್ರಂಗೆ ಇರ್ತೀವಿ. ನೀವ್ ಯಾವತ್ತೂ ಒಂಟಿ ಅಲ್ಲ. ಅಲ್ಲ, ನಾವ್ ಯಾವಾಗ್ಲೂ ನಿಮ್ಮಂಗೆ ಕುಟುಂಬದಂಗೆ ಇರ್ತೀವಿ. ಒಳ್ಳೇದ್ ಮಾಡಿ. ಎಲ್ಲ ಹಣ್ಣು ಚೆನ್ನಾಗಿರ್ಬೇಕಣ್ಣ. ಮತ್ತೆ ಎಣ್ಣೆ ಗಿಣ್ಣೆಗೆ ಹೋಗ್ಬೇಡ. ಬೆಟ್ರೆ ಮಾಡ್ತೀವಿ. ಚೆನ್ನಾಗಿ ಓದ್ಬೇಕಮ್ಮ ನೀನು. ಯಾವ ಕ್ಲಾಸ್ ಈಗ? 7th ಈಗ ಹೋಗ್ಬೇಕು. ನಾನು ಚಿಕ್ಕ ಮಗನೂ 7th ಹೋಗ್ತೀನಿ. ಇವತ್ತಿನ ಕಾರ್ಯಕ್ರಮ ಸರ್, ಇವತ್ತು ನೀವೇ ನೋಡ್ತಿದ್ದೀರಿ. ಇವತ್ತು HS ಗಾರ್ಡನ್ನಲ್ಲಿ ಸಲೀಂ ಅವರು ಒಂದು ಆಟೋ ಡ್ರೈವ್ ಮಾಡಿಕೊಂಡು ಇದ್ದಂತಹ, ಮತ್ತು ಅವರೇ ಕುಟುಂಬನೆಲ್ಲ ನೋಡ್ಕೊಳ್ತಾ ಇದ್ದಂತಹ ಒಂದು ವಿಷಯ ಎಲ್ಲರಿಗೂ ಗೊತ್ತಿತ್ತು. ಸುಮಾರು ಒಂದು 2-3 ತಿಂಗಳಿಂದ ಬಂದಾಗ ಇದನ್ನು ತಮ್ಮದೇ ಆದ ಒಂದು ಇದೇ ನನಗೆ ಖುಷಿ ಇದೆ. ನಿಮ್ಮ ಯೂಟ್ಯೂಬ್ ಚಾನಲ್ ಇದು ನ್ಯೂಸ್ ಮಾಡೋವಂಥ ನಿಮ್ಮಂತಹ ಮಾಧ್ಯಮದವ್ರ ಬಗ್ಗೆ ಒಳ್ಳೊಳ್ಳೆ ವಿಷಯಗಳನ್ನು ಜನಗಳ ಗಮನಕ್ಕೆ ತೊಗೊಂಬರ್ತೀರ. ಅದೇ ರೀತಿ ನಮ್ಮ ನರಸಿಂಹಮೂರ್ತಿ ಅಣ್ಣ ಅವರು ಈ ವಿಷಯವನ್ನು ಇಡೀ ಚಿಕ್ಕಬಳ್ಳಾಪುರಕ್ಕೆ ಗೊತ್ತಾಗಂಗೆ ಒಂದು ವಿಡಿಯೋ ಮಾಡಿ, ಏನು ಸಲೀಂ ಅವ್ರಿಗೆ ಹುಷಾರಿಲ್ದಿರೋ ಅಂಥದ್ದು, ಮತ್ತು ಅವ್ರ ತಾಯಿಯವರು ತುಂಬ ನೋವಲ್ಲಿ ಅವತ್ತು ಹತ್ಕೊಂಡು ಹೇಳಿದಂಥದ್ದು, ಇಡೀ ಚಿಕ್ಕಬಳ್ಳಾಪುರಕ್ಕೆ ಮನಕಲುಕುವಾದಂತಹ ಒಂದು ಸನ್ನಿವೇಶನ ತಾವು ತೋರಿಸಿದ್ರಿ. ಅದನ್ನು ನೋಡಿದಂಥ ನಾವೆಲ್ಲ ಅವತ್ತು ಬಂದ್ವಿ. ಇಲ್ಲಿಗೆ ಬಂದು ಅವ್ರಿಗೆ ಟ್ರೀಟ್ಮೆಂಟ್ಗೆ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡು ನಾವು ಬಂದಿದ್ದು. ನೋಡಿದ್ರೆ ಅವ್ರ ಟ್ರೀಟ್ಮೆಂಟ್ಗಿಂತ ಅವ್ರ ಮನೆ ಸ್ಥಿತಿ ಬೇರೆ ಗಂಭೀರವಾಗಿತ್ತು. ಮನೆ ಸುರಿಯೋಂಗಿತ್ತು. ಇಲ್ಲೆಲ್ಲ ನಿಜಕ್ಕೂ ಓಡಾಡೋಕ್ಕೆ ಇನ್ನೊಂದಕ್ಕೆ ಕಷ್ಟ ಆಗ್ತಿತ್ತು. ಆ ಮನುಷ್ಯ ಇಡೀ ಏನು ಪ್ರಪಂಚನೇ ತಲೆ ಮೇಲೆ ಬಿದ್ದಿದೆ ಅನ್ನೋ ಥರ ಪಾಪ ಪ್ರೆಷರ್ ತಗೊಂಡು ಆ ನೋವಲ್ಲಿದ್ದರು. ಅವತ್ತು ಬಂದು ನಾವು ನಿಮ್ಮ ಜೊತೆ ಇದ್ದೀವಿ ಅಂತ ಹೇಳಿದ್ವಿ. ಟ್ರೀಟ್ಮೆಂಟ್ಗೂ ಸಹ ಏನು ಮಾಡೋಕ್ಕಾಗುತ್ತೆ ಎಲ್ಲನೂ ನಾವು ಪ್ರಯತ್ನ ಪಡೋವಂಥ ಕೆಲಸ ನಾವು ಮಾಡಿದ್ವಿ ಆ ಟೈಮಲ್ಲಿ. ಆದರೆ ಅದಕ್ಕಿಂತ ಹೆಚ್ಚಾಗಿ ನಾವೇನು ಮಾಡಿದ್ವಿ, ಮನೆ ನೀಟ್ ಮಾಡೋಣ, ತುಂಬ ಸುರಿಯೋದು, ಇದನ್ನೆಲ್ಲ ಸರಿ ಮಾಡೋಣ ಅನ್ನೋಂತಹ ಒಂದು ನಿರ್ಧಾರಕ್ಕೆ ಕೈ ಹಾಕಿ ಒಂದು ಸಂಕಲ್ಪ ಮಾಡಿದ್ವಿ. ಇಮ್ಮಿಡಿಯೇಟ್ ಕೆಲಸ ಸ್ಟಾರ್ಟ್ ಮಾಡೋಕ್ಕೆ ಹೇಳಿದೆ. ನಿಮ್ಗೆ ಗೊತ್ತಿದೆ, ನನ್ನ ಯುವ ಮಿತ್ರರ ಪಡೆ ನಮಗೆ ದೊಡ್ಡದು, ನನ್ನ ಅದೃಷ್ಟ. ಎಲ್ಲರೂ ಇಮ್ಮಿಡಿಯೇಟ್ ಕೆಲಸ ಸ್ಟಾರ್ಟ್ ಮಾಡಿದ್ರು. ಜೊತೆಗೆ ಇಲ್ಲಿ ವಿಶೇಷವಾಗಿ ನಾನು ನೆನೆಸ್ಕೊಬೇಕಾಗಿರೋದು ನನ್ನ ಸ್ನೇಹಿತರಾದ ಕಿರಣ್ ಮತ್ತು ನನ್ನ ಸ್ನೇಹಿತ, ನನ್ನ ತಮ್ಮ ಶಶಿ, ಶ್ರೀರಾಮ್ಪುರದ ಶಶಿ. ಅವ್ರು ಹೇಳಿದ್ರು, ಅಣ್ಣ ಇಬ್ಬರು ನಮ್ಮ ಕಿರಣ್ ಬಂದ್ಬಿಟ್ಟು ಏನು ಇದರಲ್ಲೇ ಇದ್ದಾರೆ, ಏನು ಸಿವಿಲ್ ಇಂಜಿನಿಯರಿಂಗ್ ಮಾಡಿದಂಥವರು, ಅವರು ಬೇರೆ ಬೇರೆ ಬಿಲ್ಡಿಂಗ್ನ ಕನ್ಸ್ಟ್ರಕ್ಷನ್ ಮಾಡೋವಂಥದ್ದು. ಅಣ್ಣ ನಮ್ಮ ಹತ್ರನೇ ತುಂಬ ಮೆಟೀರಿಯಲ್ ಎಲ್ಲ ಇರುತ್ತೆ, ನಾವು ಅದನ್ನು ಯೂಸ್ ಮಾಡಿ, ನೀವೇನು ₹1 ಕೊಡಬೇಡಿ, ನಾವು ಮಾಡ್ತೀವಿ ಅಂತಂದರು. ಅದೇ ರೀತಿ ಇವತ್ತು ಸುಸಜ್ಜಿತವಾಗಿ
ಈ ಮನೆಯನ್ನು, ಜೊತೆಗೆ ಶೌಚಾಲಯವನ್ನು, ಹೆಣ್ಮಕ್ಳಿರುವಂಥದ್ದು 4 ಜನ ಹೆಣ್ಮಕ್ಳಿದ್ದಾರೆ. ಏನು ಅಂಗವಿಕಲ ಮಗು ಒಂದಿದೆ ಇವ್ರಿಗೆ. 4 ಜನ ಹೆಣ್ಮಕ್ಳಿರುವಂತಹ ಕುಟುಂಬ. ಒಂದು ಶೌಚಾಲಯ ಬೇಕೇ ಬೇಕಿತ್ತು. ಇದು ಮೊದಲಿದ್ದಂಥ ಶೌಚಾಲಯ ತುಂಬ ಅಧ್ವಾನ ಆಗಿತ್ತು. ಇದೆಲ್ಲವನ್ನು ಸುಸಜ್ಜಿತವಾಗಿ ಮಾಡಿ ಸುಮಾರು ಹಣವನ್ನು ಹಾಕಿ, ತಮ್ಮ ಕಷ್ಟದಿಂದ ದುಡಿದಂಥ ಹಣವನ್ನು ಹಾಕಿ ಇವತ್ತು ಆ ಸಂಸಾರಕ್ಕೆ ನಾವು ಆಸರೆಯಾಗಿ ನಿಂತರು. ಸಮಾಜ ಅನ್ನೋದಕ್ಕೆ ನಿಜವಾದ ಅರ್ಥವನ್ನು ನನ್ನ ಸ್ನೇಹಿತರು ಇವತ್ತು ಕೊಟ್ಟಿದ್ದಾರೆ. ಆ ಒಂದು ಏನು ಮನೆ ಪರಿಸ್ಥಿತಿ ಚೆನ್ನಾಗಾಗಿರೋದು ನೋಡಿ ಮನುಷ್ಯನ ಆತ್ಮವಿಶ್ವಾಸ ಒಂದಿದ್ದರೆ ಏನು ಬೇಕಾದರೂ ಗೆಲ್ಬೋದು ಅನ್ನೋದಕ್ಕೆ ನಮ್ಮ ಸಲೀಮ್ ಅವರು, ನಾನು ಇವಾಗ ಸಲೀಮ್ ಅವ್ರು ಬಂದಿದ್ದ ತಕ್ಷಣ ನೋಡಿದ ತಕ್ಷಣ ನಿಜವಾಗ್ಲೂ ನಂಗೆ ಆಶ್ಚರ್ಯ ಆಗೋಯ್ತು. ನೀವು ವಿಡಿಯೋ ಮಾಡೋಂಗಿದ್ರೆ ಆವತ್ತಿನ ಸಲೀಮ್ನ ಮತ್ತು ಇವತ್ತಿನ ಸಲೀಮ್ನ ತಾವು ತೋರಿಸ್ಬೇಕು. ಮನುಷ್ಯನ ಆತ್ಮವಿಶ್ವಾಸ ಇದ್ದರೆ ಹೆಂಗೆ ನಿಂತ್ಕೊತಾನೆ ಎದ್ದು ಅಂತೇಳ್ಬಿಟ್ಟು ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಈಗ ಮತ್ತೆ ಆಟೋ ಓಡಿಸ್ತಿದ್ದಾರೆ, ಕುಡ್ತಾ ಬಿಟ್ಟಿದ್ದಾರೆ, ಸಂಸಾರ ಖುಷಿಯಾಗಿದೆ. ಈ ತಾಯಿಯ ಖುಷಿ ಅಂತೂ ಹೇಳೋದೇ ಬೇಡ, ಅಷ್ಟೊಂದು ಖುಷಿ ಪಡ್ತು ನೋಡಿ. ಆ ಅಮ್ಮ ಕೂಡ ನಿಜವಾಗ್ಲೂ ಅದು ಗೊತ್ತಾಗಿರ್ಬೋದು, ಆ ಅಮ್ಮಂಗೂ ಖುಷಿಯಾಗಿರ್ಬೋದು. ಸಂಸಾರ ಖುಷಿಯಾಗಿದೆ ಇವತ್ತು. ನಿಜಕ್ಕೂ ಮನುಷ್ಯರಾಗಿ ಹುಟ್ಟಿದ ಮೇಲೆ ಇದೆಲ್ಲ ಮಾಡಿದ್ರೆ ಸಾರ್ಥಕ ಅನಿಸುತ್ತೆ ಜೀವನ. ಅಂತಹ ಒಂದೊಂದೇ ಸಣ್ಣ ಸಣ್ಣ ಹೆಜ್ಜೆಯನ್ನು ನಾವು ಚಿಕ್ಕಬಳ್ಳಾಪುರದಲ್ಲಿ ಇಡ್ತಾ ಇದ್ವಿ. ನನ್ನ ಜೊತೆ 10 ಹಲವು ನೂರಾರು ಯುವಕರು ಅವ್ರದ್ದೇ ರೀತಿಯಲ್ಲಿ ಕೆಲಸ ಮಾಡೋಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇದಕ್ಕೆಲ್ಲ ನಾನು ಸ್ಫೂರ್ತಿ ಅಂತೇನು ಹೇಳೋದಿಲ್ಲ. ಆದರೂ ಸಹ ಎಲ್ಲೋ ಒಂದು ಕಡೆ ಈ ರೀತಿಯ ಕೆಲಸಗಳು ಹೆಚ್ಚಾಗಿ ಆಗ್ತಿದೆ. ಅದು ಕಾಂಪಿಟೇಷನ್ಗಾದರೂ ಆಗಲಿ, ರಾಜಕೀಯ ಉದ್ದೇಶಕ್ಕಾದರೂ ಆಗಲಿ, ಏನೇ ಉದ್ದೇಶಕ್ಕಾದರೂ ಆಗಲಿ, ಯಾರಿಗೆ ಕಷ್ಟ ಇದೆಯೋ ಅವ್ರ ಜೊತೆ ನಿಂತ್ಕೊಳ್ಳೋ ಅಂಥ ಕೆಲಸ ಚಿಕ್ಕಬಳ್ಳಾಪುರದಲ್ಲಿ ಹೆಚ್ಚಾಗ್ತಿದೆ. ತುಂಬ ಜನ ಈ ರೀತಿ ಮುಂದೆ ಬಂದು ಕೆಲಸ ಮಾಡ್ತಿದ್ದಾರೆ. ಅವ್ರಿಗೆಲ್ಲರಿಗೂ ಒಳ್ಳೆಯದಾಗಲಿ. ನನ್ನ ಚಿಕ್ಕಬಳ್ಳಾಪುರ ನಗ್ನಗ್ತಾ ಇರಲಿ, ಈ ರೀತಿಯ ಕುಟುಂಬಗಳು ಖುಷಿಯಾಗಿರಲಿ. ನಾವು ಜೊತೆಗೆ ಯಾವಾಗಲೂ ಇರೋಣ ಅಂಥ ಕುಟುಂಬಗಳ ಜೊತೆ. ಮುಂದೆ ನಮಗೇನು ಪರಿಸ್ಥಿತಿ ಕಾದಿದೆಯೋ ಗೊತ್ತಿಲ್ಲ, ಆಗ ಡೆಫಿನೆಟಾಗಿ ಇವರಲ್ಲದೆ ಇದ್ರೂ ಭಗವಂತ ನಿಮ್ಮನ್ನು ಕೈ ಹಿಡಿತಾನೆ ಅನ್ನೋದು ನನ್ನ ಒಂದು ಭಾವನೆ, ನನ್ನ ಒಂದು ಅಚಲವಾದ ಒಂದು ಸಂಕಲ್ಪ, ಅಚಲವಾದ ಒಂದು ನಂಬಿಕೆ. ಸೊ ಅದೇ ರೀತಿ ಇವತ್ತು ಈ ಕೆಲಸ ಆಗಿದೆ. ನಿಜಕ್ಕೂ ಖುಷಿ ತರುವಂಥ ವಿಷಯ. ಮಾತುಗಳಲ್ಲಿ ವರ್ಣನೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲದಿರೋ ಅಂತಹ ಒಂದು ಸನ್ನಿವೇಶ ಇವತ್ತು ಕ್ರಿಯೇಟ್ ಆಗಿದೆ ಸರ್. ಆಯ್ತಮ್ಮ, ಥ್ಯಾಂಕ್ ಯು. ಚೆನ್ನಾಗಿ ಓದ್ಬೇಕು, ನೀವು ಚೆನ್ನಾಗಿ ಓದ್ಬೇಕು ಹೆಣ್ಮಗುನ. ಮತ್ತೆ ಮದುವೆ ಮಾಡ್ಬಿಟ್ಟಿರಾ ಸಲೀಮಣ್ಣ? ಮದುವೆ ಮಾಡ್ಬಿಟ್ಟು ಆಮೇಲೆ ಗ್ರಾಚಾರ ಬಿಡಿಸ್ಬಿಡ್ತೀನಿ. ಚೆನ್ನಾಗಿ ಓದ್ಬೇಕಮ್ಮ. ಬಾಯ್. ಆಟೋ ನೀಟಾಗಿ